ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಸೆಜ್ವಾನ್ ಫ್ರೈಡ್ ರೈಸ್ ಯಾವ ಥರ ಮನೇಲೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಂತಕ್ಕೆ ತಡ ವಿಡಿಯೋ ಒಳಗಡೆ ಹೋಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ನೋಡಿ, ಇಲ್ಲಿ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಿನಷ್ಟು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಅದು ಬಿಸಿ ಆಗಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಇಲ್ಲಿ ನನ್ನ ಹತ್ರ ಶುಂಠಿ ಇರಲಿಲ್ಲ, ಸೊ ಅದಕ್ಕಾಗಿ ಹಾಕಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಎರಡು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ರೋಸ್ಟ್ ಆಗಿದ್ದಾದಮೇಲೆ ಈಗ ನಾನು ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. 2 ಈರುಳ್ಳಿ ಅಷ್ಟೇ. 2 ಈರುಳ್ಳಿ ಹಾಕಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಉಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ. ಈಗ ನಿಮ್ಮ ಹತ್ರ ಇರುವಂಥ ತರಕಾರಿಗಳೆಲ್ಲ ಆ್ಯಡ್ ಮಾಡಿ. ಈಗ ನಾನಿಲ್ಲಿ ಆ್ಯಡ್ ಮಾಡುತ್ತಿರುವಂಥದ್ದು ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್. ಆ್ಯಕ್ಚುಲಿ ಇಲ್ಲಿ ನಾನು ಬೀನ್ಸ್ ಇರಲಿಲ್ಲ ಅವತ್ತು, ಸೊ ಹಾಗಾಗಿ ಬೀನ್ಸ್ ಆ್ಯಡ್ ಮಾಡಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ನೆನೆ ಹಾಕಿರುವಂಥ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕಿ, ತುಂಬ ಸಖತ್ತಾಗಿರುತ್ತೆ ತಿಂದಾಗ. ಸೊ ಇಂಥ ಟೈಮಲ್ಲಿ ಈ ತರಕಾರಿಗಳು ಸ್ವಲ್ಪ ಬೇಯಲಿಕ್ಕೆ ಉಪ್ಪು ಅನ್ನೋದನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕಲಿಸ್ರಿ, ಓಕೆನಾ. ಈ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂದರೆ ಒಮ್ಮೆ ನೀಟಾಗಿ ಆದಮೇಲೆ ಒಂದು 5 ರಿಂದ 8 ನಿಮಿಷದವರೆಗೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಹಾಗಂತ ಹೇಳಿ ಹೆಚ್ಚಿಗೆ ಓವರ್ ಕುಕ್ ಮಾಡಬಾರ್ದು. ನಮಗೆ ಫ್ರೈಡ್ ರೈಸ್ ಅಂದಮೇಲೆ ಹೆಚ್ಚಿಗೆ ಓವರ್ ಕುಕ್ ಆಗಬಾರ್ದು. ಜಸ್ಟ್ ಅದು ತಿನ್ಬೇಕಾದ್ರೆ ನಮಗೆ ತಿನ್ನೋ ಥರ ಫೀಲ್ ಆಗಬೇಕು. ಹೆಚ್ಚಿಗೆ ಬೆಂದೋಗಿರೋ ಥರ ಎಲ್ಲ ಆದರೆ ಅದು ಫ್ರೈಡ್ ರೈಸ್ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ನೋಡಿ, ಒಂದು 5 ರಿಂದ 8 ನಿಮಿಷ ಆಗಿದ್ದಾದಮೇಲೆ ಈಗ ಮತ್ತೆ ಒಂದು 3 ನಿಮಿಷಕ್ಕೆ ಮಾತ್ರ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಓವರ್ ಕುಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಟೋಟಲ್ ಪ್ರೊಸೀಜರ್ ಏನಿಲ್ಲ ಅಂದರೆ ಒಂದು 5 ರಿಂದ 8 ನಿಮಿಷದ ಒಳಗಡೆ ಇರಬೇಕು ಇದು ಬೇಯಿಸೋ ತರಕಾರಿಗಳನ್ನ. ಹೆಚ್ಚಿಗೆ ಎಲ್ಲ ಬೇಯಿಸೋಕ್ಕೆ ಹೋಗಬಾರ್ದು. ನೋಡಿ, ನಾನು ಇಲ್ಲಿ ಓವರ್ ಕುಕ್ ಆಗಿರೋ ಥರ ಅನ್ನಿಸ್ತಿದೆಯಾ? ಇಲ್ಲ ಅಲ್ಲ, ಜಸ್ಟ್ ಇಷ್ಟೇ ಆಗಿರೋದು. ಸೊ ನೀವು ಕೂಡ ಮೈಂಡಲ್ಲಿ ಇಟ್ಕೊಂಡಿರಿ, ಇದು ಪ್ರತಿ ಟೈಮ್ ಮಾಡಬೇಕಾದ್ರೆ ಓವರ್ ಕುಕ್ ಅಂತೂ ಯಾವುದೇ ಕಾರಣಕ್ಕೂ ಫ್ರೈಡ್ ರೈಸಿಗೆ ಮಾಡಬಾರ್ದು. ಇಲ್ಲಿ ನಿಮ್ಮ ಹತ್ರ ಇರುವಂತಹ ಎಲ್ಲ ಸಾಸಸ್ನ ಕೂಡ ಆ್ಯಡ್ ಮಾಡಿ. ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿದ್ದೀನಿ, ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿದ್ದೀನಿ, ಡಾರ್ಕ್ ಸೋಯಾ ಸಾಸ್ ಆ್ಯಡ್ ಮಾಡಿದ್ದೀನಿ, ಹಾಗೆ ವೆನಿಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದರೆ ಸಾಕು. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸೆಜ್ವಾನ್. ಸೊ ಸೆಜ್ವಾನ್ ಫ್ರೈಡ್ ರೈಸ್ ಅಂದರೆ ನಮಗೆ ಸೆಜ್ವಾನ್ ಸಾಸ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು 3 ಟೇಬಲ್ ಸ್ಪೂನಿನಷ್ಟು ಮಾತ್ರನೇ ನಾನು ಈ ಸೆಜ್ವಾನ್ ಸಾಸ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಬೇಕಿತ್ತು ಅಂತ ಹೇಳಿ ನಾನು ಸ್ವಲ್ಪನೇ ಹಾಕಿದ್ದೆ. ಬಟ್ ನೀವಂತೂ ಒಂದು 3 ಟೇಬಲ್ ಸ್ಪೂನಿನಂತ ಅಷ್ಟು ಅಳತೆನೇ ತಗೊಳ್ಳಿ. ಈಗ ಎಲ್ಲ ಒಂದು ಸರಿ ನೀಟಾಗಿ ಕಲಿಸಿದ್ದೀನಲ್ಲ, ನೋಡಿ ಈ ಥರ ನೀಟಾಗಿ ಒಂದು ಸರಿ ಎಲ್ಲನೂ ಆಲ್ರೌಂಡಾಗಿ ಕಲಿಸ್ಬಿಡಿ. ಒಂದು ವೇಳೆ ನಿಮಗೆ ಉಪ್ಪು ಎಲ್ಲ ಸರಿಗಿಲ್ಲ ಅನಿಸಿದ್ರೆ ರೈಸ್ ಹಾಕ್ತಿರಲ್ಲ, ಸೊ ಅಂಥ ಟೈಮಲ್ಲಿ ನೋಡ್ಕೊಳ್ಳಿ. ಈಗ ನೋಡಿ, ರೈಸ್ ಎಲ್ಲ ಉದುರುದಿರಾಗಿರುವಂಥ ನೀವು ಅನ್ನ ಆ ಟೈಮಲ್ಲಿ ಬೆಂದಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ರೈಸ್ ಹಾಕಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು ಹುಳಿ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅರ್ಧ ನಿಂಬೆಹಣ್ಣಿನ ಹೋಳು ಇಲ್ಲಿ ನಾನು ಯೂಸ್ ಮಾಡ್ತಿರೋವಂಥದ್ದು. ಸೊ ಇನ್ನು ಎಕ್ಸ್ಟ್ರಾ ಇರುತ್ತಲ್ಲ, ಸೊ ಅದನ್ನು ಕೂಡ ಒಂದು ಸ್ವಲ್ಪ ಏನು ಪೇಸ್ಟ್ ಮಾಡಬೇಕು, ಅರ್ಧ ನಿಂಬೆಹಣ್ಣು ಹೋಳು ಅದರಲ್ಲೂ ಒಂದಷ್ಟು ಡ್ರಾಪ್ಸ್ ಬರುತ್ತೆ ಹೇಳಿ ಮತ್ತು ನಾನು ಅಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟ್. ಏನಕ್ಕೆ ಅಂದರೆ ನಾವು ನಾರ್ಮಲ್ ಇದು ಅನ್ನ ಸಾಂಬಾರು ಆಗೋಗುತ್ತೆ ಏನಾದ್ರು ನಾವು ಹೆಚ್ಚಾಗಿ ಕಲಿಸ್ತಾ ಇದ್ದರೆ. ಸೊ ಹಾಗಾಗಿ ಬೆಸ್ಟ್ ಏನು ಅಂತಂದರೆ ಸ್ವಲ್ಪ ನೋಡಿ ಕಲಿಸ್ಕೋಬೇಕು. ಮಕ್ಕಳಿಗೆ ಈ ಥರ ನೀವು ಸ್ಕೂಲ್ ಡೇಸಲ್ಲಿ ಮಾಡ್ಕೊಂಡು ಕೊಟ್ಟರೆ ತುಂಬಾ ಈಸಿ, ತುಂಬಾ ತಿಂತಾರೆ ಮಕ್ಕಳು ಕೂಡ. ಸೊ ಈಗ ನೀವು ಉಪ್ಪು ಅನ್ನೋದನ್ನ ಲಾಸ್ಟ್ ಟೈಮಿಗೆ ನೀವು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ಆ್ಯಡ್ ಆಗುತ್ತೆ. ಸೊ ನೀವು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರ ಫ್ರೈಡ್ ರೈಸ್ ಮಾಡ್ಕೊಂಡು ಕೊಡಿ. ನಿಮಗೂ ಕೂಡ ತುಂಬ ಈಸಿ ಪ್ರೊಸೆಸ್. ಏನದು ತರಕಾರಿಗಳೆಲ್ಲ ಬೇಯಬೇಕು ಜಾಸ್ತಿ ಅನ್ನೋ ಥರ ಏನಿಲ್ಲ. ಈ ಥರ ಹಸಿಯಾಗಿರೋ ಅಂದರೆ ವೆಜಿಟೇಬಲ್ ಹಾಫ್ ಕುಕ್ ಆಗಿರೋ ತಿಂದರೂ ಕೂಡ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೋಡಿ, ಟೇಸ್ಟ್ ಮಾಡ್ತಾ ಇದ್ದೀನಿ, ಲಿಟ್ರಲಿ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿದೆ. ಬಟ್ ಏನಂದರೆ ಬೀನ್ಸು ಬಟಾಣಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾನು ಅದನ್ನು ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಸಖತ್ತಾಗಿರೋ ಫ್ರೈಡ್ ರೈಸ್ ಮತ್ತೆ ತೋರಿಸ್ತೀನಿ ಸೆಜ್ವಾನಿಂದು. ಈ ಸೆಜ್ವಾನ್ ಸಾಸ್ ಕೂಡ ಯಾವ ಥರ ಮಾಡೋದು ಅಂತಲೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಸ್ಟೇ ಟ್ಯೂನ್ಡ್ ಆಗಿರಿ. ಸೈನಿಂಗ್ ಆಫ್, ಸುಶಾಂತಿ. ಬಾಯ್ ಬಾಯ್.